ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಮ್ಮೂರಲ್ಲಿ ಪಲ್ಲಕ್ಕಿ ಊರಬ್ಬಾನು ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಮಾದಿನ್ಗೆ ಬಟ್ಟೆ ತೊಗೊಂಬರೋಕ್ಕೆ ಅಂತ ಹೇಳಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ. ಫಸ್ಟ್ ನಾವು ಹೋಗಿದ್ದು ಝೂಡಿಯೋಗೆ. ಗರ್ಲ್ಸ್ಗೆ ಅಷ್ಟೊಂದು ಕಲೆಕ್ಷನ್ಸೇ ಇಟ್ಟಿದ್ದಿಲ್ಲ. ಆಮೇಲೆ ಅವ್ರನ್ನ ಕೇಳಿದಾಗ ಇಲ್ಲ ಅಂತಲೇ ಹೇಳಿದ್ರು, ಬರೀ ಹುಡುಗರಿಗೆ ಇದೆ. ಸೊ ಅದಕ್ಕೆ ಈಗ ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ ಟ್ರೆಂಡ್ಸು, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಟ್ರೆಂಡ್ಸ್ಗೆ ಬಂದಿದ್ದೀವಿ. ಅಲ್ಲಿ ಹಾಕಿದ್ದಾರೆ ಕೆಳಗಡೆ ಗರ್ಲ್ಸ್. ನಿಂಗೆ ನೆನಪಿಗೆ ನಾವು ಒಂದ್ಸಲ ಇಲ್ಲಿ ಬಂದಿದ್ರಿ. ಫೈನಲಿ ಆದಾಗೆ ಒಂದು ಸೆಲೆಕ್ಟ್ ಆಯಿತು. ಸೊ ನಾವೀಗ ವೆಸ್ಟ್ ಸೈಡ್ಗೆ ಬಂದಿದ್ದೀವಿ. ನಾನು ನಿನ್ನ ಹಿಡಿತಾ ಇಲ್ಲ, ನನಗೇನೋ ಇದು ಇಷ್ಟ ಆಗಿಲ್ಲ. ಬಟ್ ಅವೆರಡು ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಅವರು ಅವ್ರ ಬಟ್ಟೆನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಅವರು ಇವೆರಡು ತೊಗೊಂಡಿದ್ದಾರೆ. ಮಧ್ಯಾಹ್ನದಿಂದ ನಮ್ಮ ಮಾಧ್ಯ ನಾನು ಐಸ್ ಕ್ರೀಮ್ ತಿನ್ನಬೇಕು, ಜ್ಯೂಸ್ ಕುಡಿಬೇಕು ಅಂತ ಕೇಳ್ತಾನೆ ಇದ್ಲು. ಸರಿ ಅಂತ ಹೇಳಿ 10:30 ನೈಟ್ಗೆ ನಾವು ಲಸ್ಸಿ ಪಾಯಿಂಟ್ಗೆ ಹೋದ್ವಿ. ನಾನಂತೂ ಏನೂ ತೊಗೊಂಡಿಲ್ಲ, ಬಿಕಾಸ್ ಏನೂ ತಿನ್ನಬೇಕು ಅಂತ ಅನಿಸ್ಲಿಲ್ಲ ನನಗೆ. ಆ್ಯಂಡ್ ನಮ್ಮ ಮಾಧ್ಯನೂ ಲೈಟಾಗಿ ಒಂಚೂರು ತಿಂದಳು ಅಷ್ಟೇ. ಸುಮ್ಮನೆ ಆಸೆಗೋಸ್ಕರ ಕೇಳ್ತಾಳೆ ಆ್ಯಂಡ್ ಕರ್ಕೊಂಡು ಬರ್ತಾರೆ ಅವರು. 2 days ಆದಮೇಲೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಶ್ರೀರಾಮ್ ನವಮಿ ಹಬ್ಬದ ನೆಕ್ಸ್ಟ್ ಡೇ ಪಾನಕ, ಮಜ್ಜಿಗೆ, ಕೋಸಂಬರಿನ ಎಲ್ರಿಗೂ ಹಂಚ್ತಾ ಇದ್ರಿ ಪಲ್ಲಕ್ಕಿ ಹಬ್ಬದ ದಿವಸನೇ. ಮಜ್ಜಿಗೆ ಖಾಲಿ ಆಯಿತು, ಕೋಸಂಬರಿ ಖಾಲಿ ಆಯಿತು, ಪಾನಕ ಒಂದು ಸ್ವಲ್ಪ ಇದೆ. ಇವಾಗ ಇದನ್ನೆಲ್ಲ ಪಾನಕ ಎಲ್ಲಾನು ಸ್ಮಿತಾಕ ಮತ್ತೆ ಮೌನಿಕಾ ಕುಡಿತಾಳೆ. ನಾನು, ನನ್ನ ಹಸ್ಬೆಂಡ್, ಆದ್ಯ 3 ಜನನೂ ತೇರ ಹತ್ರ ಬಂದ್ರಿ. ರಾಮರ ದೇವಸ್ಥಾನದಿಂದ ಮೇನ್ ರೋಡ್ ತನಕ ತೇರನ್ನ ಎಳೆದು ನಿಲ್ಲಿಸಿರ್ತಾರೆ ಒಂದು 4 o'clockವರೆಗೂ. ಆಮೇಲೆ ಮತ್ತೆ ನಾನು ಹೋಗಬೇಕಿತ್ತು. ಆದ್ಯ ಪಾಪ ಅವಾಗ ಬರೋಕ್ಕಾಗೋದಿಲ್ಲ, ಯಾಕಂದರೆ ಬಾಳೆನೆಲ್ಲ ಎಸಿತಾ ಇರ್ತಾರೆ, ನಮ್ಮ ಮೇಲೇ ಬೀಳುತ್ತೆ. ಸೊ ಅವಳ ಮೇಲೂ ಬೀಳಬಹುದು, ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗಲ್ಲ. ಅದಕ್ಕೆ ಈ ಟೈಮಲ್ಲಿ ಕರ್ಕೊಂಡು ಹೋದರೆ ಅವಳು ಆರಾಮಾಗಿ ದೇವ್ರನ್ನೆಲ್ಲ ನೋಡಿಕೊಂಡು ಆಟ ಸಾಮಾನುಗಳು ತಗೊಂಡು ಮನೆಗೆ ಬರ್ಬೋದು ಅಂಥೇಳಿ ಪ್ಲ್ಯಾನ್ ಮಾಡಿದ್ದು ನಾವು. ಹೋದ ವರ್ಷವೂ ಇದೇ ಥರ ಅದನ್ನು ಕರ್ಕೊಂಡು ಬಂದಿದ್ರು ಆ್ಯಂಡ್ ಈ ವರ್ಷವೂ ಹಾಗೆ ಮಾಡಿದ್ದೀವಿ. ಪಾಪ ಎತ್ಕೊಂತಾರೆ, ಲಕ್ಕಿ ಅವಳನ್ನ ಎತ್ಕೊ, ಟ್ರೈ ಮಾಡು. ಅಯ್ಯಯ್ಯೋ ಆದ್ಯಾ ಇಲ್ಲಿ ಎಂಜಾಯ್ ಎಂಜಾಯ್. ನಮ್ಮ ಆದ್ಯ ಫುಲ್ ಎಂಜಾಯ್. ಕಾಯ್ತಾ ಇದ್ಲು ಮಮ್ಮ ಪಲ್ಲಕ್ಕಿ. ನೀನು ಫೋನ್ ಮಾಡಿ, ನಮ್ಮ ಅಣ್ಣಗೆ ಫೋನ್ ಮಾಡೋದು, ಇಬ್ಬರಿಗೂ ಫೋನ್ ಮಾಡಿ ಪಲ್ಲಕ್ಕಿಗೆ ಹೋಗೋಣ ಬಾ, ಪಲ್ಲಕ್ಕಿಗೆ ಹೋಗೋಣ ಬಾ. ಆದ್ಯಾ ಹುಷಾರು ಹುಷಾರು, ಮೆತ್ತಗೆ. ಆದ್ಯಾ ಜಂಪ್ ಜಂಪ್, ಕಮಾನ್. ಎಸ್, ಹಾಂ, ಮೆತ್ತಗೆ ಮೆತ್ತಗೆ ಮೆತ್ತಗೆ. ನಾನು ಬ್ಲ್ಯಾಕ್ ಬಳೆ ಬೇಕಿತ್ತು, ಸಾನಿ ಬಳೆ, ಅದೊಂದು ತೊಗೊಂಡೆ. ಅದಾದಮೇಲೆ ಆದ್ಯ ಬಂದು ಅದೇನೋ ಸ್ಲೇಟ್ ಬೇಕು ಅಂತ ಹೇಳಿ ಅದೊಂದು ತೊಗೊಂಡ್ಲು. ನಾನು ಬೇರೆ ಹಾಕಿರೋದು. ನಮ್ಮ ಸ್ಮಿತಾಕ ಒಂದು ಲಿಪ್ಸ್ಟಿಕ್ ಕೊಟ್ಟರು. 3 ಜನ ಬೇಕಂದ್ರೆ ಅವಳನ್ನ ಕೇಳಿ ಕಳಿಸ್ತಾರೆ. ಕಳಿಸ್ತೀನಿ. ನಮ್ಮ ಸಿಗ್ಲಿ ಬಂದು ಒಂದಿನ ಹೇಳ್ತೀನಿ ಅಂತಿದ್ರು. ಓಪನ್ ಮಾಡಿದ್ರೆ ಇವ್ರದ್ದೇ ಫಸ್ಟ್ ಬರುತ್ತೆ. ಅರೌಂಡ್ 5 o'clock ನಾವು ತೇರ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಬಾಳೆನೆಲ್ಲ ಎಸಿತಾ ಇರ್ತಾರೆ. ಆ್ಯಂಡ್ ಹೋದ ವರ್ಷದ ವ್ಲಾಗಲ್ಲಿ ನೀವು ನೋಡಿರ್ಬಹುದೇನೋ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಈ ಸಲನೂ ಅಷ್ಟೇ ಎಂಜಾಯ್ ಮಾಡಿದ್ವಿ. ಬೇಕು ಅಂತ ಎಡಿಟ್ ಮಾಡಿರ್ತಾರೆ. ಕರೆಕ್ಟಾಗಿ 5-10 minutes ಆಗಿರುತ್ತೆ. ನಮ್ಮ ಆದ್ಯ ಫೋನ್ ಮಾಡಿಬಿಟ್ಟು ಮಮ್ಮಿ ಬಾ ಎಲ್ಲಿದ್ಯಾ ಅಂತ ಕೇಳ್ತಾ ಇದ್ಲು. ನಾನು ಮನೆ ಬಿಟ್ಟಾಗ ಮನ್ಕೊಂಡಿದ್ಲು, ಜ್ವರ ಬಂದುಬಿಟ್ಟಿತ್ತು ಪಾಪ ಮಗುಗೆ ಸಡನ್ನಾಗಿ. ನಮ್ಮ ಆದ್ಯ ಬೇಬಿಗೆ ಏನೋ ಒಂದು ಸುಳ್ಳು ಹೇಳಿ ನಾನು ಬರೋವಾಗ ಚಾಕ್ಲೇಟ್ ತೊಗೊಂಡು ಬರ್ತೀನಿ, ನೀನು ಇವಾಗ ಜೋಜೋ ಮಾಡಬೇಕು ಅಂತ ಹೇಳಿ ಸಮಾಧಾನ ಮಾಡಿ ಆಮೇಲೆ ಆರಾಮಾಗಿ ನಿದ್ದೆ ಮಾಡಿದ್ಲಂತೆ ನಮ್ಮ ಮಮ್ಮಿ ಹೇಳ್ತಿದ್ರು.
ಹಿಂದೆಗಡೆ ಇರೋರು ಬಾಳೆನೆಲ್ಲ ಸಿಕ್ಕಿದೆಲ್ಲ ಎತ್ಕೊಂಡು ಹೊಡಿತಿರ್ತಾರೆ. ಮುಂದೆಗಡೆ ಇರೋರು ಅಷ್ಟೇ ಸಿಕ್ಕಿದೆಲ್ಲ ಎತ್ಕೊಂಡು ಆ ಕಡೆನೂ ಹೊಡಿತಿರ್ತಾರೆ, ಈ ಕಡೆನೂ ಹೊಡಿತಾ ಇರ್ತಾರೆ. ಪಾಪ ಮೇಲೆ ನಿಂತ್ಕೊಂಡಿರೋನ್ಗೆ ಎಷ್ಟು ಬೀಳ್ತಿತ್ತು ಗೊತ್ತಾ, ಅವ್ರಿಗೆ ಎಷ್ಟು ಕೋಪ ಬರ್ತಿತ್ತು. ಬಟ್ ಅವ್ರು ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದ. ಇಲ್ಲಿ ಪ್ರೇಕ್ಷಾ ಬೆಳಗಿನ ಜಾವ 3 ಗಂಟೆಗೆ ಎದ್ದು ನಾವೆಲ್ಲರೂ ಪಲ್ಲಕ್ಕಿ ನೋಡೋಕ್ಕೆ ಹೋದ್ವಿ. ಕರೆಕ್ಟಾಗಿ ನಾವು 30 ಪಲ್ಲಕ್ಕಿ ನೋಡಿದ್ದು. ಮನೆ ಹತ್ರ ಒಂದೆರಡು ನೋಡಿದ್ದೇನೆ ಬಂತು, ಆಮೇಲೆ ಒಂದು ಮಾತ್ರ ನಾವು ನೋಡಿದ್ದಿಲ್ಲ, ಸೊ ಅದು ಬಂದಿತ್ತು. ಸೊ ಕರೆಕ್ಟಾಗಿ 31 ಪಲ್ಲಕ್ಕಿಗಳನ್ನ ನೋಡಿದ್ವಿ. ಎಲ್ಲ ಥೀಮ್ಗಳೂ ಅಷ್ಟೇ, ದೇವರಿಗೆ ಅಲಂಕಾರ ಮಾಡಿದ್ದು ಎಲ್ಲನೂ ಸೂಪರ್ಬ್ ಆಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಅಷ್ಟೇ, ಇನ್ನು ಪಲ್ಲಕ್ಕಿ ಮುಗೀತು. ಇನ್ನು ಬರೋ ವರ್ಷಕ್ಕೆ ಊರಹಬ್ಬ. ತುಂಬ ಚೆನ್ನಾಗಿತ್ತು. ಎಲ್ಲ ದೇವರುಗಳನ್ನು ಲೈನಾಗಿ ಒಂದೇ ಏರಿಯಾದಲ್ಲಿ ಇಟ್ಟಿರ್ತಾರೆ. ಸೊ ನೋಡ್ಕೊಂಡು ಬರೋದು ಒಂಥರ ಖುಷಿ ಆಗುತ್ತೆ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 4-5 ದೇವರುಗಳು ನಮ್ಮ ಮನೆ ಮುಂದೆನೇ ಹೋಯಿತು. ಸೊ ಹಾಗೆ ಕ್ಲಿಪ್ಪಿಂಗ್ಸ್ನ ಹಿಡ್ದಿದ್ದೀನಿ. ನಮ್ಮ ಆದ್ಯ ನೈಟ್ ನಾನು ಕರ್ಕೊಂಡು ಹೋಗಲಿಲ್ವಲ್ಲ, ಸೊ ಬೆಳಗ್ಗೆ ನೋಡ್ತಾ ಇದ್ಲು ನಿಂತ್ಕೊಂಡು. ಈ ಪಲ್ಲಕ್ಕಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಮ್ಮ ನೇಬರ್ ಪಾರ್ತಾ ಇದ್ದ, ಸೊ ಹಾಗೆ ಅವನು ಕ್ಯಾಪ್ಚರ್ ಮಾಡಿದೆ. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.